ಕಿಸಾನ್ ಸಂಘ ಹಿಂದೆ ಹಲವಾರು ಬಾರಿ ಜಿಲ್ಲಾಡಳಿತಕ್ಕೆ ನಮ್ಮ ಜಿಲ್ಲೆಯ ಸಮಗ್ರ ನೀರಾವರಿ ಬಗ್ಗೆ ಮನವಿ ಕೊಟ್ಟಿದ್ದೀವಿ. ನಾವು ಆಲಮಟ್ಟಿ 524 ಮೀಟರ್ ಎತ್ತರ ಆಗಬೇಕು, ರೇವಣಸಿದ್ದೇಶ್ವರ ಏತ್ ನೀರಾವರಿ ಬರಬೇಕು, ಎಲ್ಲ ಕೆರೆಗಳು ನೀರು ತುಂಬಬೇಕು, ಏನು ಭುಯ್ಯಾರ ಮತ್ತು ಸಂಘ ಪ್ಯಾಕೇಜ್ಗಳು ಅಣಚಿ ಪ್ಯಾಕೇಜ್ಗಳು ಎಲ್ಲ ಸರಿಯಾಗಿ ನಡೀಬೇಕು, ಪ್ರತಿಯೊಬ್ಬರು ನೀರು ಸರಿಯಾಗಿ ಸಿಗಬೇಕು, ಎಲ್ಲರಿಗೂ ಕುಡಿ ನೀರು ತೊಂದರೆ ಆಗ್ಬಾರ್ದು ಕೊಟ್ಟಿದ್ದೀವಿ. ಆದರೆ ಜಿಲ್ಲಾಡಳಿತ ಒಂದಿಷ್ಟು ಸ್ಪಂದನ ಮಾಡಿದ್ದಾರೆ. ಹೋದ ಸಲ ನಮ್ಮ ಮಳೆಗಾಲದಾಗ ಹೇಳಿದೆವು, ಮಳೆಗಾಲ ನೀರು ಬಿಟ್ಟು ಅದೆಲ್ಲ ಕೆರೆಗಳು ನೀರು ತುಂಬಿಸ್ಯಾರ. ಆದರೂ ಬ್ಯಾಸ್ಯಾಗ ಒಂದಿಷ್ಟು ಕುಡಬೇಕಾಗ್ಯದ. ಈ ಏನು ಚಡ್ಚಣ ತಾಲೂಕಿಗೆ ಒಟ್ಟೆ ಮಳೆ ಆಗಲಿಲ್ಲ. ಒಂದು 19 ಕೆರೆದು ನೆಟ್ವರ್ಕ್ ಇರಲ್ಲ. ಇವೆಲ್ಲ ಕೆರೆ ತುಂಬು ಯೋಜನೆ ಎಲ್ಲ ಕೆಲಸ ಮುಗಿದಿದೆ. ಇವತ್ತು ಆ ಎಲ್ಲ ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆ ಮಾಡಬೇಕು. ಈಗ 4 ದಿನ 8 ದಿನ ಹಿಂಗೆ ಬಿಟ್ಟರೆ ನೀರು ಕೆರೆಗಳಿಗೆ ಹೋಗಂಗಿಲ್ಲ. ಕನಿಷ್ಠ 1 ತಿಂಗಳಾದರೂ ನೀರು ಬಿಡಬೇಕು. ಈ 19 ಕೆರೆ ಪ್ಲಸ್ ನಮ್ಮ ಇಂಡಿ ತಾಲೂಕಿನ ಟೇಲ್ ಎಂಡ್ ಇರುವಂಥ ತಡವಲಗ ಕೆರೆ ಟೇಲ್ ಎಂಡ್ ಇರೋ ನೀರು ಹೋಗಂಗಿಲ್ಲ. ಅದಕ್ಕೆ ಕೊಟ್ನಾಳಕ್ಕೊಂದು ನೀರು ಹೋಗಿಲ್ಲ, ಸುದ್ದಿ ಅದ. ಅವೆರಡೂ ಕೆರೆಗಳು ಇಂಡಿ ತಾಲೂಕಿನೂ ಇವು ನಮ್ಮ ಚಡ್ಚಣ ತಾಲೂಕು ಒಟ್ಟೆ ಮಳೆ ಇಲ್ಲ, ಅವ್ರಿಗೆ ಒಟ್ಟೆ ಕೆರೆ ನೀರಿಲ್ಲ. ಈ ಎಲ್ಲ ಕೆರೆಗಳು ನೀರು ಹರಿಸಬೇಕು, 1 ತಿಂಗಳ ಕನಿಷ್ಠ ನೀರು ಬಿಡಬೇಕಂತ ಒತ್ತಾಯನ ಮಾಡ್ತಾಯಿದ್ದೇವೆ. ಆಮೇಲೆ ಈಗೇನು ಭುಯ್ಯಾರ ಪ್ಯಾಕೇಜ್ ಈ ಕಳೆದ 5 ವರ್ಷದಿಂದ ಏನು ಯೋಜನೆ ಮಾಡಿದ್ದಾರೆ, 0ದಿಂದ 6 ಕಿಲೋಮೀಟ್ರ್ ಪೈಪೇ ಇಲ್ಲ, ಪೈಪೆಲ್ಲ ಹಾಳಾಗಿ ಹೋಗಿ ಕೊಳತೋಗಿ ಬರ್ದಾರೆ. ಅದನ್ನು ರಿಪ್ಲೇಸ್ಮೆಂಟ್ ಮಾಡಿ ತಕ್ಷಣ ತಡವಲ ಭಾಗದ ಎಲ್ಲ ಕೆರೆಗಳಿಗೆ ಮತ್ತು ಹಂಜಗಿ ಭಾಗದ ಕೆರೆಗಳಿಗೆ ಅಲ್ಲಿಂದ ಭೀಮಾ ನದಿಯಿಂದ ನೀರು ಕೊಡ್ಲಿಕ್ಕೆ ಬರ್ತದೆ, ಅದು ಮಾಡಬೇಕು. ಈ ಉಮರಾಣ ಬ್ಯಾರೇಜ್ ಮಾಡಿದ್ರೆ ಸಂಘ ಪ್ಯಾಕೇಜ್ ಒಳಗೆ ನೀರು ಬಂದಾವ, ಆದರೂ ಕಳಪೆ ಕಾಮಗಾರಿಯಾಗ್ಯದು ಏನೇನು ಗೊತ್ತಿಲ್ಲ. ಹಿಂಚಗೇರಿ ತನಕ ನೀರು ಬರಬೇಕು, ಬರ್ತಾ ಇಲ್ಲ. ಅದನ್ನು ಕೂಡ ನಾವು ಒತ್ತಾಯ ಮಾಡಿದ್ವಿ. ಸಾತ್ಲಾಯಿ ತನಕ ನೀರು ಬಂದಾವ, ಆದರೆ ಈ ನೀರು ಬಂದ್ ಮಾಡಿದ್ದಾರೆ. ನೀರು ಸ್ಟಾಕ್ ಇದೆ ಡ್ಯಾಮ್ನಲ್ಲಿ, ಅವ್ರು ನೀರು ಬಿಡ್ತಾ ಇಲ್ಲ. ತಕ್ಷಣಕ್ಕೆ ನೀರು ಬಿಡಬೇಕು ಅಂತ ನಾವು ಹೇಳಿದ್ದೀವಿ. ಇನ್ನು ಇದನ್ನೆಲ್ಲೂ ಮಾಡಲಿಲ್ಲ ಅಂದರೆ 17ನೇ ತಾರೀಕು ದಿನ ನಾವು ಡಿ ಸಿ ಆಫೀಸ್ ಮುಂದೆ ಬಂದು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮಾಡೋರಿದ್ದು. ಅದನ್ನು ಇವತ್ತು ಇಂಟಿಮೇಷನ್ ಡಿ ಸಿ ಅವರು ಕೊಟ್ಟಿದ್ದೀವಿ. ಗುರುನಾಥ್ ಶಂಕರ್ ಬಗಲಿ, ಭಾರತೀಯ ಕಿಸಾನ್ ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು. ಈ ಹಿಂದೆ ಈ ಸಮಗ್ರ ನೀರಾವರಿ ಸಂಬಂಧ ಮತ್ತು ನಮ್ಮ ರೇವಣಸಿದ್ದೇಶ್ವರ ಏತ ನೀರಾವರಿಯ 2ನೇ ಭಾಗ ಇನ್ನೂ 21,000 ಹೆಕ್ಟರ್ ನೀರಾವರಿ ಉಳಿದಿದ್ದಿಲ್ಲ. ಅದನ್ನು ಕೆಲಸ ಮಾಡಬೇಕು ಅಂತ ನಾವು 31ನೇ ತಾರೀಕಿಗೆ ತಿಂಗಳು ಜನವರಿ 30ಕ್ಕೆ ನಾವು ಮನವಿ ಕಟ್ಟಿದ್ದೀವಿ. ಆದರೂ ಕೆಲಸ ಯಾವುದೇ ಅದರ ಬಗ್ಗೆ DPR ಆಗಲಿ ಅಥವಾ ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಮತ್ತು ಜಿಲ್ಲಾಡಳಿತದಿಂದ ಸ್ಪಂದನೆ ಸಿಕ್ಕಿಲ್ಲ ನಮ್ಗೆ. ಅದಕ್ಕೆ ನಮ್ಗೆ ಈ ಏನು ರೇವಣಸಿದ್ದೇಶ್ವರ ಏತ ನೀರಾವರಿ 2ನೇ ಭಾಗದ ಅದ್ರ ಬಗ್ಗೆ ನಮಗೆ ರಿಸಲ್ಟ್ ಬೇಕು. ಅದ್ರ ಬಗ್ಗೆ ನಾವು ಒತ್ತಾಯ ಮಾಡತ್ತೀವಿ. ಅದು ಅಲ್ಲದೆ 19 ಕೆರೆಗಳೇನವ 19 ಕೆರೆಗಳು ತುಂಬಬೇಕು. ಬೇಸಿಗೆಯಿಂದಾಗಿ ಸದ್ದ ದನ ಕರ ಪಶು ಪಕ್ಷಿ ಪ್ರಾಣಿ ಮನುಷ್ಯರಿಗೆ ಎಲ್ಲ ನೀರಿನ ಅವಶ್ಯಕತೆ ಭಾಳ ಅದ. ಆ ನೀರು ಬಿಡೋ ಸಂಬಂಧ ಕೆರೆಗಳಿಗೆ ನೀರು ತುಂಬೋ ಯೋಜನೆ ಸಲುವಾಗಿ ನಮಗೆ ಭಾಳ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತೀವಿ ಮತ್ತು ರಾಜ್ಯ ಸರ್ಕಾರಕ್ಕೆ ಈ ಬಗ್ಗೆ ಒತ್ತಾಯ ಮಾಡತ್ತೀವಿ. ಇದಲ್ಲದೆ ಈ ನಮ್ಮ ಹೊಳೆ ಸಂಕಂದ ಇಂಚಗೇರಿ ಮತ್ತು ಸಾತಲಾವನ ಕೆರೆಗಳಿಗೆ ನೀರು ಬರ್ತೈತಿ. ಅದು ಕೂಡ ಎಲ್ಲ ಪ್ಲ್ಯಾನ್ ಅದ, ರೆಡಿ ಅದ. ಸದ್ಯ ಪೈಪ್ಲೈನ್ ಅದ, ಎಲ್ಲ ರೆಡಿ ಅದ. ಆದರೂ ಕೂಡ ನೀರು ಯಾಕೆ ಹರಿಸ್ತಿಲ್ಲ ಗೊತ್ತಿಲ್ಲ. ಈ ಮತ್ತು ಸಾಕಷ್ಟು ನೀರು ಉಮರಾಣಿ ಬಾಂಧಾರದಾಗ ನೀರು ಸಾಕಷ್ಟು ಸಫಿಷಿಯೆಂಟ್ ಸ್ಟಾಕ್ ಇದೆ. ಇದ್ದರೂ ಕೂಡ ಅಧಿಕಾರಿಗಳ ಅಸಡ್ಡಿತನ ತೋರಿಸ್ತೈತೆ ನಮ್ಗೆ. ಈ ಬಗ್ಗೆ ಈಗಾಗಲೇ ಆಲ್ರೆಡಿ ನಾವು ಜಿಲ್ಲಾಡಳಿತಕ್ಕೆ ನಾವು ಮನವಿ ಕೊಟ್ಟಿದ್ವಿ. ಆದರೂ ಕೂಡ ಅದು ಕೆಲಸ ಆಗ್ತಾಯಿಲ್ಲ. ಅದಕ್ಕೆ ಈ ಎಲ್ಲ ಕೆಲಸದ ಸಲುವಾಗಿ ಯಾಕೆ ಆಗಲಿಲ್ಲ ಅಂತ ಕೂಡ ನಾವು ಈ ನೋಡಿದ 17 ತಾರೀಕು ನೋಡಿದ 17ರಿಂದ ನಾವು ಅನಿರ್ದಿಷ್ಟಾವಧಿ ನಾವು ಇಲ್ಲಿ ಸತ್ಯಾಗ್ರಹ ಕೂಡಬೇಕಂತ ನಮ್ಮೊಂದು ಠರಾವ ಮಾಡಿಕೊಡಿವಿ. ಹೆಸರು ವಿಠ್ಠಲ್ ರೇವಣಸಿದ್ದ ಏಳಗಿ, ಭಾರತೀಯ ಕಿಸಾನ್ ಸಂಘ ವಿಜಯಪುರ ಜಿಲ್ಲಾ ಅಧ್ಯಕ್ಷರು. ಈಗಾಗಲೇ 3-4 ಸುತ್ತಿನ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗಿದೆ. ಅದರ ಫಲಶ್ರುತಿ ಇವತ್ತಿನವರೆಗೂ ಏನೂ ಸಿಕ್ಕಿಲ್ಲ. ಈಗಾಗಲೇ ಅಧಿವೇಶನ ನಡೆದಿದ್ದರೂ ಕೂಡ ಅಧಿವೇಶನದಲ್ಲಿ ಯಾವ ಚರ್ಚೆಯೂ ಕೂಡ ಆಗಿಲ್ಲ. ಈಗಾಗಲೇ ಮತ್ತು ಸದ್ಯದಲ್ಲೇ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಈಗಾಗಲೇ 3 ಹಂತದ ಮನವಿಯನ್ನು ಕೊಟ್ಟಿವೆ. ಅದಕ್ಕೆ ಆ ಪ್ರಯೋಜನ ಏನಾಗಿಲ್ಲ. ಇನ್ನು 17 ತಾರೀಕಿಗೆ ನಾವು ಅನಿರ್ದಿಷ್ಟಾವಧಿವರೆಗೆ ವಿಜಯಪುರ ಜಿಲ್ಲೆ ಪೂರ್ಣ ಪ್ರಮಾಣದಲ್ಲಿ ನಿರಂತರವಾಗಿ ಆ ನೀರಿನ ಒಂದು ಅವಕಾಶ ಬಹಳ ಅವಶ್ಯದ ರೈತರಿಗಾಯಿತು, ಜನರಿಗಾಯಿತು, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಬರಗಾಲ ನಾಡನ್ನು ಹೋಗಿಸುವ ಸಲುವಾಗಿ ಇದು ಭಾರತೀಯ ಕಿಸಾನ್ ಸಂಘ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ. ಇದು 60 ವರ್ಷಗಳಿಂದ ಇವತ್ತಿವರೆಗೂ ಮಾಡ್ತಾ ಬಂದಿದೆ. ಇನ್ನು ಮುಂದೂ ಕೂಡ ನಿಸ್ವಾರ್ಥ ಸೇವೆ ಮಾಡ್ತಕ್ಕಂಥ ರೈತ ಸಂಘ ಯಾವುದಾದ್ರೂ ಇದ್ದರೆ ಅದು ಭಾರತೀಯ ಕಿಸಾನ್ ಸಂಘ ಅಂತ ಹೇಳಿ ನನಗೆ ಸಂತೋಷ ಅನ್ನಿಸ್ತಾ ಇದೆ. ಹೆಸರು ರವೀಂದ್ರನಾಥ್ ಮೇಡೆಗಾರ್, ವಿಜಯಪುರ ಜಿಲ್ಲಾ ಭಾರತೀಯ ಕಿಸಾನ್ ಸಂಘ ಅಧ್ಯಕ್ಷ. ಬೇಕಾಗ್ತದೆ. ನೀರಿಲ್ಲಂದ್ರೆ ಯಾರು ಇರ್ಲಿಕ್ಕೂ ಸಾಧ್ಯ ಇಲ್ಲ. ನಮ್ಮ ತಾಲೂಕಿಗೆ ಒಟ್ಟೆ ನೀರು ಸರಿ ಬಿಡಲ್ದಾಗ್ಯಾರ. 2 ಪೇಸು ಲೈನ್ ಸರಿಯಾಗಿ ಬಿಡಲ್ದಾಗ್ಯಾರ. ತಡವಲೆ ಕೆರೆಯಕ್ಕೂ ನೀರು ಬಂದು ಮುಟ್ಟಂಗಿಲ್ಲ. ಮ್ಯಾಲೆ ಕೆಳರ ನೀರು ಬಿಟ್ಟು ಹೋಗ್ತಾರೆ. ನಮ್ಮ ಕೆರೆಗೆ ನೀರು ಬರಲ್ಲಾಗ್ಯಾವ. ಒಟ್ಟಿನ ಮೇಲೆ ಸರಿ ಅವ್ರಿಗೆ ನಾವು ಮನವಿ ಕೊಟ್ಟರು ಸರಿ ಆಗಲ್ದಾಗ್ಯದ. ನಾಳೆ ಇದ್ರದ್ದು 17ನೇ ತಾರೀಕು ನಾವೇನದ ಟ್ರ್ಯಾಕ್ ಸಂಪೂರ್ಣ ಹೂಡೋರು ಅದೇವು. ಅಲ್ಲಿ ತನಕ ನಮ್ಗೆ ಸ್ವಲ್ಪ ಅವಕಾಶ ಕೊಟ್ಟೆವು.
ಏನಾರ ನಮ್ಮ ನೀರು ನಮ್ಮ 2 ಫೇಸ್ ಕರೆಂಟ್ಗಳು ಸರಿಯಾಗಿ ಬಿಟ್ರೆ ಸರಿ ಹೋಯ್ತು. ಸರಿ ಹೋಲಿಕ್ಕೆ ನಮ್ಮ ಕೆಲಸ ನಾವು ನಡೆಸ್ಕೊಂತೀವಿ ರೀ. ಇಂಡಿ ತಾಲೂಕಿನ ಭಾರತೀಯ ಕಿಸಾನ ಸಂಘದ ಅಧ್ಯಕ್ಷರು. ನನ್ನ ಹೆಸರು ಈರಪ್ಪ ಮಲ್ಲಪ್ಪ ಕೊಟ್ಯಾಳ್, ಸಾಕಿನ ತಡವಲಗ. ಒಟ್ಟಾರೆ ನೀರಾವರಿ ಚಟ್ಟಣ ಭಾಗಕ್ಕೆ ಅತಿ ಗಂಭೀರ ಸಮಸ್ಯೆ. ಮಳೆಯೇನೂ ಇಲ್ಲ, ಈ ಕಡೆ ಕೆರೆ ತುಂಬು ಇದ್ರೊಳಗೂ ಇಲ್ಲಿ ತನಕ ಅಲ್ಲಿ ಒಟ್ಟೆ ನೀರು ಬಿಟ್ಟಿಲ್ಲ. ಅದಕ್ಕಾಗಿ ನಾವು ಡಿ.ಸಿ ಅವ್ರಿಗೆ ಹೇಳಿದೆವು. ಏನು ಹೇಳಿದೆವು ಅಂದರೆ ಬರೀ ಕನಿಷ್ಠ ಒಂದು ತಿಂಗಳು ಬಿಟ್ಟು ಒಂದು 50% ತನಕ ತುಂಬೋದು. ಅದಕ್ಕೆ ಈ ಬರೀ 3 ದಿನ 4 ದಿನ ಬಿಟ್ಟು ಇವತ್ತು ಏನು ನೀರು ಬಿಡ್ತಾರೆ ಅಷ್ಟು ಪೂರ್ತಿ ಹಿಂಗೆ ಹೋಗ್ತೈತಿ. ಹಿಂಗೆ 3 ದಿನಗಟ್ಟಲೆ ನೀರು ಬಿಟ್ಟದ್ದು ಎಲ್ಲ ಬುಗ್ಗು ನೀರು ಎತ್ತು ಅಲ್ಲೇ ಹಿಂಗ್ತಾವ. ಅದಕ್ಕೆ ಕನಿಷ್ಠ ಒಂದು ತಿಂಗಳ ಕಂಪಲ್ಸರಿ ಎಲ್ಲ ಕೆರೆಗಳಿಗೆ ನೀರು ಬಿಡು. ಅದರೊಳಗೆ ಚಡ್ಚಾಣ ಏತ್ ನೀರಾವರಿ ಒಂದು ಸಮಸ್ಯೆ ಐತಿ. ಅದು ಎಲ್ಲ ತಯಾರಿ ಮಾಡಿ ಟೆಂಡರ್ ಅವು ಇವತ್ತು ಹೇಳ್ತಾರೆ, ಕರೆ ಎಲ್ಲಿ ಅದು ಯೋಜನೆ ನಾವು ಹೊರಗೆ ಬರೋಲ್ಲ. ಅದು ಶೀಘ್ರವಾಗಿ ಕಾಮಗಾರಿ ಪ್ರಾರಂಭ ಆಗಿ ರೈತರಿಗೆ ನೀರು ಒದಗಿಸುವಂಥ ಕೆಲಸ ಆಗಬೇಕು. ಆನಂತರ ಎಲ್ಲೆಲ್ಲಿ ಅಲ್ಪ ಸ್ವಲ್ಪ ಕೆಲಸ ಉಳ್ದಾವ ಅವು ಎಲ್ಲ ಶೀಘ್ರಗತಿಯೊಳಗಾಗಿ ಮುಂದಿನ ಜೂನ್ಗಟ್ಟಿಗೆ ಎಲ್ಲ ಕಡೆ ಯಾವ ನೀರಾವರಿ ಯೋಜನೆಗಳಿಗೂ ಕೊರತೆ ಇಲ್ಲಾರ್ದಂಗೆ ತಯಾರಿ ಮಾಡ್ಕೋಬೇಕು. ಈ ಸದ್ಯ ಎಲ್ಲಿ ಅವಶ್ಯದ ಅಲ್ಲಿ ನೀರು ಬಿಡಬೇಕು. ಅದರೊಳಗೆ ಚಟ್ಚಾಣ ಭಾಗಕ್ಕೆ ಮಾತ್ರ ಅತಿ ಅವಶ್ಯದ. ಮೊದಲು ಅಲ್ಲಿ ಬಿಟ್ಟು ಉಳಿದ ನೀರು ಏನಂದ್ರೆ ಹಿಂದಿನವರಿಗೆ ಇತರೆ ಕೆರೆಗಳಿಗೆ ಬಿಡಲಿಕ್ಕೆ ಯೋಗ್ಯದ ಅಂತೇಳಿ ಈ ಪ್ರಕಾರ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ. ಇದರ ಸಲುವಾಗಿಯೇ ನಾಳೆ 17ನೇ ತಾರೀಕಿನ ತನಕ ನಾವು ಟೈಮ್ ನೋಡ್ತೀವಿ. ಅಕಸ್ಮಾತಾಗಿ ಆಗಿಲ್ಲ ಅಂದರೆ ಈ ಸಲ ಹಂಗೆ ಇಲ್ಲ ಹೇಳಿದ್ದೀವಿ. ಮಂತ್ರಿಗಳು ಭರವಸೆ ಕೊಟ್ಟರು, MLAಗಳು ಭರವಸೆ ಕೊಟ್ಟರು, ಎಲ್ಲ ಆಯಿತು. ಪುನಃ ಅವ್ರಿಗೆ ಭೇಟಿಯಾಗಿನೂ ಹೇಳಿದ್ದೀವಿ. ಹೇಳಿನೂ ಮತ್ತು ವಾರ ಆಯಿತು, ಇನ್ನೂ ಅದರ ಬಗ್ಗೆ ಏನೂ ಸ್ಪಂದನೇ ಇಲ್ಲ. ಅಂದ ಬಳಿಕ ನಮ್ದು ಏನದ, ಇವತ್ತು ಕೆರೆ ನೀರು ಬಿಡ್ಲಾಕತ್ರು ಹೇಳಬಾರ್ದು ಅನ್ನೋದೈತಿ ನಮ್ದು. ಪೂರ್ತಿ ಅಲ್ಲಿ ನಮ್ಮದು ಇಚ್ಛಾ ಈಡೇರೋ ತನಕ ಒಟ್ಟು ಇಲ್ಲೇ ಟೆಂಟ್ ಹೂಡಿ ಅಲ್ಲೇ ನಮ್ಮದು ಕೆಲಸ ಇಲ್ಲ. ಯಾಕಂದ್ರೆ ನೀರು ಇಲ್ಲ, ಇದು ಇಲ್ಲ. ಇಲ್ಲೇ ನಮ್ಗೆ ಕುಡ್ಲಿಕ್ಕೆ ನೀರು ಕುಡ್ಲಿ, ಬೇಕಾದ್ರೆ ಊಟಕ್ಕೆ ಊಟ ಹಾಕಲಿ, ನಾವು ಇಲ್ಲೇ ಆರಾಮ ಇರ್ತೇವೆ. ಎಂದ ನಮ್ಗೆ ನೀರು ಹಾಕೈತಿ ಅಂದು ಹೋಗ್ತೇವೆ ನಾವು ಊರುಗಳಿಗೆ ಅಂತೇಳಿ ಠರಾವ್ ಮಾಡ್ಕೊಂಡು 17ನೇ ತಾರೀಕಿಗೆ ಅನಿರ್ದಿಷ್ಟಾವಧಿ ಧರಣ ಮಾಡೋ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ನನ್ನ ಹೆಸರು ಮಲ್ಲನಗೌಡ, ಉತ್ತರ ಪ್ರಾಂತ ಉಪಾಧ್ಯಕ್ಷ. ತಡವಲಗಾರಿ ನಾವು ತಡವಲಗ ಅಧ್ಯಕ್ಷರು. ಈಗ ನೀರು ಬಿಟ್ರಂದ್ರೆ ಇಲ್ಲೇ ನಡಬರ್ಕೆ ಹೋತಾವ, ದಂಡಿಗೆ ಬಂದು ನೀರು ಹತ್ತಲ್ರಿ. ಅವು ಕಾಡು ಗೇಟುಗಳು ಮಾಡಿದ್ರೆ ಎಲ್ಲರಿಗೆ ನೀರು ಬರೋಬರಿ ಆಗ್ತಾವ. ಮತ್ತು ಇವೆಲ್ಲ ಹಿಂಗೆ ಮಾಡ್ಕೊತ ಹೋದ್ರೆ ನಾವು ಅಲ್ಲಿ ಸಾಯ್ಬೇಕಾಗ್ಯದ. ದನ ಕರಿ ನೀರಿಲ್ಲ, ಮಂದೆಲ್ಲ ಎಲ್ಲೆಲ್ಲಿ ಹೋಗಿ ನೀರು ತರ್ಲಕತ್ತಾರೆ, ದನ ಕುರಿಗೆ ನೀರು ಸಿಗಲ್ಲಾಗ್ಯಾವ. ಅದಕ್ಕೆ ಇದಿಟ್ಟು ನೋಡ್ರಿ ವ್ಯವಸ್ಥೆ ಮಾಡಿ. ಹೆಸರು ಕಾಡ ಗೇಟ್ ಮಾಡ್ಬೇಕು ರೀ. ಹೆಸರು ಚೆನ್ನಪ್ಪ ಜಟ್ಟಪ್ಪ ಮಿರ್ಗಿ, ಸಾಕಿನ ತಡವಲಗ ಅಧ್ಯಕ್ಷ ರೀ ನಾವು.